ಹಲೋ ಎವ್ರಿವನ್, ವೆಲ್ಕಮ್ ಟು ತೇಜ ಜಾಯ್ಸ್ ಕಿಚನ್ ಚಾನಲ್. ಇವತ್ತು ನಾನು ಮಾಡ್ತಾಯಿದ್ದೀನಿ ತುಂಬ ಸ್ಪೈಸಿಯಾಗಿರೋ ಪೆಪ್ಪರ್ ರಸಮ್. ಮಾಡೋದಕ್ಕೆ ನಾನು 1 ಸ್ಪೂನ್ ಪೆಪ್ಪರ್, 1 ಸ್ಪೂನ್ ಜೀರಿಗೆ ಮತ್ತು 5ರಿಂದ 6 ಎಸಳು ಬೆಳ್ಳುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಜಜ್ಕೊಳ್ಳೋಣ. ನೋಡ್ತಾ ಇದ್ದೀರಾ ಯಾವ ರೀತಿ ಪೌಡರ್ ಆಗಿದೆ ಅಂತ. ಆಮೇಲೆ ಒಂದು ಬಾಣಲೆಗೆ 2ರಿಂದ 3 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು, ಎಣ್ಣೆ ಕಾದ ನಂತರ ಸಾಸಿವೆ, ಸ್ವಲ್ಪ ಅರಿಶಿನ, 2 ಬಿಸಿಯಾದ ತಕ್ಷಣ ಕಟ್ ಮಾಡಿ ಇಟ್ಕೊಂಡಿರುವ ಟೊಮೆಟೊ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ ಬೇಯಿಸ್ಕೊಳ್ಳೋಣ. ನೋಡ್ತಾ ಇದ್ದೀರಾ ಟೊಮೆಟೊ ಚೆನ್ನಾಗಿ ಬೆಂದಿದೆ. ಅದಾದಮೇಲೆ 1 ಕಪ್ ಹುಣಸೆ ಹಣ್ಣಿನ ರಸ, ನಾನು ಆಲ್ರೆಡಿ ನೆನೆಸಿಟ್ಕೊಂಡಿದ್ದೆ, ಅದರ ರಸ ಈಗ ಹಾಕಿದ್ದೀನಿ. ಅದು ರಸ ಚೆನ್ನಾಗಿ ಕುದಿಬೇಕು. ನೋಡ್ತಾ ಇದ್ದೀರಾ ರಸ ಕುದೀತಾ ಇದೆ. ಕುದ್ದಾದಮೇಲೆ ನಾವು ಪುಡಿ ಮಾಡಿ ಇಟ್ಕೊಂಡಿರುವ ಪೆಪ್ಪರ್ ಪೌಡರ್ಸ್ನ ಮಿಕ್ಸ್ ಮಾಡೋಣ. ಅದಾದಮೇಲೆ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು, 4ರಿಂದ 5 ಒಣಮೆಣಸಿನಕಾಯಿ ಮತ್ತು 1 ಸ್ಪೂನ್ ಉಪ್ಪು ಹಾಕ್ಕೊಂಡು 2ರಿಂದ 3 ಲೋಟ ನೀರು ಹಾಕಿ ಚೆನ್ನಾಗಿ ಕುದಿಸ್ಕೊಳ್ಳೋಣ. ಕುದೀತಾ ಇದೆ. ಕಟ್ ಮಾಡಿರುವ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಕುದಿಯಕ್ಕೆ ಬಿಡೋಣ. ನೋಡ್ತಾ ಇದ್ದೀರಲ್ಲ ಎಷ್ಟು ಈಸಿಯಾಗಿ ಪೆಪ್ಪರ್ ರಸಮ್ ರೆಡಿಯಾಗಿದೆ ಅಂತ. ತುಂಬಾ ಒಳ್ಳೆಯದು ಹೆಲ್ತ್ಗೆ. ಅದರಲ್ಲೂ ಕೆಮ್ಮು ಕಫ ನೆಗಡಿರೋರ್ಗಂತೂ ಇದು ಪರ್ಫೆಕ್ಟ್ ಮ್ಯಾಚ್. ಟ್ರೈ ಮಾಡಿ.